ಎಲ್ಲರಿಗೂ ನಮಸ್ಕಾರ. ನವಚೇತನ ಎಜುಕೇಷನ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. TET ಪರೀಕ್ಷೆಗೆ ಸಂಬಂಧಪಟ್ಟಂತೆ ಒಂದು ಪ್ರಮುಖವಾದಂತಹ ಪ್ರಕಟಣೆ ಇದೆ. ಈಗ ಆಲ್ರೆಡಿ TET ಪರೀಕ್ಷೆ ಮುಗಿದು ಕೀ ಆನ್ಸರ್ ಮತ್ತು ಫೈನಲ್ ಕೀ ಆನ್ಸರ್ ಎಲ್ಲವನ್ನು ನಾವು ಚೆಕ್ ಮಾಡಿದ್ದೀವಿ. ಈಗ TET ಸರ್ಟಿಫಿಕೇಟನ್ನು ನಾವು ಡೌನ್ಲೋಡ್ ಮಾಡ್ಕೊಳ್ಬೋದು. ಅದಕ್ಕೆ ಸಂಬಂಧಪಟ್ಟಂತೆ ಇಲಾಖೆಯ ಪ್ರಕಟಣೆ ಇಲ್ಲಿದೆ. ಕೇಂದ್ರೀಕೃತ ದಾಖಲಾತಿ ಘಟಕ, ಆಯುಕ್ತರ ಕಚೇರಿ, ಶಾಲಾ ಶಿಕ್ಷಣ ಇಲಾಖೆ ಹೊರಡಿಸಿದಂತಹ ಪ್ರಕಟಣೆ ಇದು. ಕರ್ನಾಟಕ ಶಿಕ್ಷಕರ ಅರ್ಹತಾ ಪರೀಕ್ಷೆ 2025ರ ಫಲಿತಾಂಶವನ್ನು ಈಗಾಗಲೇ ಇಲಾಖಾ ವೆಬ್ಸೈಟ್ನಲ್ಲಿ ಪ್ರಕಟಿಸಲಾಗಿದ್ದು, ಅರ್ಹತಾ ಅಂಕಗಳನ್ನು ಪಡೆದ ಅಭ್ಯರ್ಥಿಗಳ ಅರ್ಹತಾ ಪ್ರಮಾಣ ಪತ್ರಗಳನ್ನು ಇಲ್ಲಿ ಒದಗಿಸಲಾಗಿದೆ. ಸೊ ಇಲ್ಲಿ ನಿಮಗೆ ವೆಬ್ಸೈಟ್ ಒಂದು ಲಿಂಕನ್ನು ಪ್ರೊವೈಡ್ ಮಾಡಿದ್ದಾರೆ. ಅಭ್ಯರ್ಥಿಗಳು ತಮ್ಮ ಅರ್ಜಿ ಸಂಖ್ಯೆ ಮತ್ತು ಜನ್ಮ ದಿನಾಂಕವನ್ನು ನಮೂದಿಸಿ ತಮ್ಮ ಅರ್ಹತಾ ಪ್ರಮಾಣ ಪತ್ರಗಳನ್ನು ಮುದ್ರಿಸಿಕೊಳ್ಳಬಹುದಾಗಿದೆ. ಕರ್ನಾಟಕ ಶಿಕ್ಷಕರ ಅರ್ಹತಾ ಪರೀಕ್ಷೆ 2014ರಿಂದ 2025ರ ತನಕ ನಡೆದ ಎಲ್ಲ TET ಪರೀಕ್ಷೆಗಳ ಅರ್ಹತಾ ಪ್ರಮಾಣ ಪತ್ರಗಳನ್ನು ಇದೇ ಲಿಂಕ್ನಲ್ಲಿ ಪಡೆದುಕೊಳ್ಳಬಹುದಾಗಿದೆ. ಸೊ ಇದು ವೆರಿ ಇಂಪಾರ್ಟೆಂಟ್. ಯಾಕಂದರೆ ಭಾಳಷ್ಟು ಜನರಿಗೆ ಕೆಲವೊಂದಿಷ್ಟು ವರ್ಷ ಪಾಸಾಗಿರ್ತಾರೆ, ಆದರೆ ಸರ್ಟಿಫಿಕೇಟ್ ಡೌನ್ಲೋಡ್ ಮಾಡ್ಕೊಂಡಿರೋದಿಲ್ಲ ಅಥವಾ ಪ್ರಿಂಟ್ ತಗೊಂಡಿರೋದಿಲ್ಲ. ಸೊ ಅಂಥವರಿಗೆ ಒಂದು ಒಳ್ಳೆಯ ಅವಕಾಶ. ಜೊತೆಗೆ 2014ರಲ್ಲಿ TET ಪಾಸಾದವ್ರ ಹತ್ರ 7 ಇಯರ್ಸ್ ವ್ಯಾಲಿಡಿಟಿ ಇರುವಂತಹ ಸರ್ಟಿಫಿಕೇಟ್ಸ್ ಇರುತ್ತೆ. ಸೊ ಅಂಥವರು ಕೂಡ ಈಗ ಹೊಸ ಸರ್ಟಿಫಿಕೇಟನ್ನು ಡೌನ್ಲೋಡ್ ಮಾಡಿಕೊಂಡಾಗ ಲೈಫ್ ಟೈಮ್ ಸರ್ಟಿಫಿಕೇಟು ನಿಮಗೆ ಲಭ್ಯ ಆಗುತ್ತೆ. ಓಕೆ, ಸೊ ಇದು ಬಹಳಷ್ಟು ಜನ ಮೆಸೇಜ್ ಮಾಡಿ ಕೇಳ್ತಾ ಇದ್ರಿ. ಸೊ ಇದೊಂದು ಇಂಪಾರ್ಟೆಂಟ್ ಅಪ್ಡೇಟ್ ಆಗುತ್ತೆ. ನೀವು ಯಾವುದೇ ವರ್ಷ TET ಪಾಸಾಗಿರಲಿ ಹೊಸ ಅಂಕಪಟ್ಟಿಯನ್ನು ಈಗ ನೀವು ತಗೊಳ್ಬೋದು. ಓಕೆ, ಸೊ ಈಗ ನೆಕ್ಸ್ಟು, ಈ ಅರ್ಹತಾ ಪ್ರಮಾಣ ಪತ್ರವು ಅಭ್ಯರ್ಥಿಯ ಜೀವಿತಾವಧಿಯವರೆಗೆ ಮಾನ್ಯತೆಯನ್ನು ಹೊಂದಿರುತ್ತದೆ ಎಂದು ತಿಳಿಯಪಡಿಸಿದೆ. ಸೊ ಮುಂಚೆ ಎಲ್ಲ ಒಂದು ಸಲ TET ಪಾಸ್ ಆದರೆ ಅದು 7 ಇಯರ್ಸ್ ವ್ಯಾಲಿಡಿಟಿ ಇದೆ ಅಂತ ಹೇಳಿದರು. ಅನಂತರ ಮತ್ತೆ ತಿದ್ದುಪಡಿ ಮಾಡಿ ಜೀವಿತಾವಧಿವರೆಗೂ ಅದು ವ್ಯಾಲಿಡಿಟಿ ಇರುತ್ತೆ ಅಂತ ಹೇಳಲಾಗಿತ್ತು. ಸೊ ಅದಕ್ಕೋಸ್ಕರನೇ 2014ರಿಂದ 2025ರವರೆಗೆ ನೀವು ಎಷ್ಟು ಬಾರಿ TET ಪಾಸ್ ಆಗಿದ್ದೀರೋ ಸೊ ಆ ಎಲ್ಲ ಸರ್ಟಿಫಿಕೇಟನ್ನು ಈ ಒಂದು ಲಿಂಕನ್ನು ಬಳಸಿ ನೀವು ತೊಗೊಳ್ಬೋದು. ಸೊ ಈ ಒಂದು ಅವಕಾಶ ನಿಮಗೆ ಮತ್ತೆ ಮತ್ತೆ ಸಿಗೋದಿಲ್ಲ. ಯಾಕಂದರೆ ವೆಬ್ಸೈಟ್ ಲಿಂಕನ್ನು ನಮಗೆ ಪ್ರತಿ ಸರ್ತಿ ಅದು ಅದೇ ರೀತಿ ಇರೋದಿಲ್ಲ. ನಾವು ಅಲ್ಲಿ ಲಿಂಕನ್ನು ಕ್ಲಿಕ್ ಮಾಡಿದಾಗ ಅದು ಎರರ್ ಅಂತ ತೋರಿಸ್ತುತ್ತೆ. ಸೊ ಇವಾಗ ಏನು ಅವಕಾಶ ಕೊಟ್ಟಿದ್ದಾರೆ ಅದನ್ನು ಸದುಪಯೋಗ ಪಡಿಸ್ಕೊಳ್ಳಿ, ಸರ್ಟಿಫಿಕೇಟನ್ನು ಡೌನ್ಲೋಡ್ ಮಾಡಿ ಇಟ್ಕೊಳ್ಳಿ. ಓಕೆ, ಸೊ ಇದಿಷ್ಟು TET ಪರೀಕ್ಷೆಗೆ ಸಂಬಂಧಪಟ್ಟಂತಹ ಒಂದು ಮಾಹಿತಿಯಾಗಿತ್ತು. ಈಗ TET 2025ರ ಪ್ರೊಸೆಸ್ ಕಂಪ್ಲೀಟ್ ಆಗಿದೆ ಅಂತ ಅಂದ್ಕೊಳ್ತೀನಿ. ಯಾಕಂದರೆ ಸರ್ಟಿಫಿಕೇಟ್ ಅನೌನ್ಸ್ ಮಾಡೋದು ಅದು ಕೊನೆಯ ಹಂತ. ಸೊ ಇದಾದ ನಂತರ ನೆಕ್ಸ್ಟ್ ಈಗ GPSTR, PSTR ಮತ್ತು HSTRಗೆ ಸಂಬಂಧಪಟ್ಟಂತೆ ನೋಟಿಫಿಕೇಷನನ್ನು ಭಾಳಷ್ಟು ಜನ ವೇಟ್ ಮಾಡ್ತಾ ಇದ್ದೀರಿ. ಅದೇ ರೀತಿಯಾಗಿ ತಯಾರಿಯನ್ನು ಕೂಡ ಮಾಡ್ಕೊಳ್ತಾ ಇರ್ತೀರಿ. ನಿಮ್ಮ ತಯಾರಿ ನಿರಂತರವಾಗಿರಲಿ, ಖಂಡಿತವಾಗ್ಲೂ ನೋಟಿಫಿಕೇಷನ್ ಆಗುತ್ತೆ. ಒಳ್ಳೆಯ ದಿನಗಳು ಮುಂದಿನ ಜೀವನದಲ್ಲಿ ಬಂದೇ ಬರುತ್ತೆ. ಓಕೆ, ಸೊ ಇದಿಷ್ಟನ್ನು ಹೇಳ್ತಾ ಈ ಒಂದು ಅಪ್ಡೇಟನ್ನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಆಲ್.